ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ. ಈ ಪ್ರೊಮೋ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕೊನೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಮೇನ್ ಆಗಿ ಫೋಕಸ್ ಆಗಿರೋದು ಅಶ್ವಿನಿ ಗೌಡ ವರ್ಸಸ್ ಧನುಷ್. ಇವರಿಬ್ಬರ ನಡುವೆ ಟಫ್ ಫೈಟ್. ಪ್ರೊಮೋ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಟಾಸ್ಕ್ ತುಂಬಾ ಟೆಕ್ನಿಕಲ್ ಮತ್ತು ಮೈಂಡ್ ಗೇಮ್ ಬೇಸ್ ಆಗಿದೆ. ಪಜಲ್ ತುಂಡುಗಳನ್ನ ಸರಿಸುತ್ತಾ ಚಾಕು ಇರುವ ತುಂಡುಗಳನ್ನ ಕೆಳಭಾಗಕ್ಕೆ ತಂದು ಹೊರ ತೆಗೆಯಬೇಕು. ಇಲ್ಲಿ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂದರೆ ತುಂಡುಗಳನ್ನ ತಿರುಗಿಸುವಂತಿಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತಿಕೊಂಡಿಡುವಂತಿಲ್ಲ. ಯಾರು ಮೊದಲು ಚಾಕು ತೆಗೆದು ಹಗ್ಗ ಕತ್ತರಿಸುತ್ತಾರೋ ಅವರು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್. ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಧನುಷ್ ತುಂಬಾ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಟಾಸ್ಕ್ ಆಡ್ತಿರೋದು ಕಾಣಿಸುತ್ತೆ. ಈ ಸೀಸನ್ ಟಾಸ್ಕ್ಗಳ ವಿಷಯಕ್ಕೆ ಬಂದಾಗ ಧನುಷ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಫಿಸಿಕಲ್ ಸ್ಟ್ರೆಂತ್, ಮೈಂಡ್ ಗೇಮ್, ಪ್ಲಾನಿಂಗ್ ಮೂರರಲ್ಲೂ ಅವರು ಕಾನ್ಸಿಸ್ಟೆನ್ಸಿ ಆಗಿದ್ದಾರೆ. ಅದೇ ಸಮಯದಲ್ಲಿ ಅಶ್ವಿನಿ ಗೌಡ ಅವರಿಗೆ ಈ ಪಜಲ್ ಟೈಪ್ ಗೇಮ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಿರೋದು ಪ್ರೋಮೋದಲ್ಲಿ ಕಾಣಿಸುತ್ತೆ. ಅವರು ಕೂಡ ಟ್ರೈ ಮಾಡ್ತಾರೆ, ಆದರೆ ಟೈಮ್ ಜಾಸ್ತಿ ಹೋಗ್ತಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಧನುಷ್ ಅವರು ಟಾಸ್ಕ್ ಕಂಪ್ಲೀಟ್ ಮಾಡಿ ಹಗ್ಗ ಕತ್ತರಿಸಿದ ಕ್ಷಣ ಎಲ್ಲರ ಮುಖದಲ್ಲಿ ಶಾಕ್ ಕಾಣಿಸುತ್ತೆ. ಆ ಕ್ಷಣಕ್ಕೆ ವೆಲ್ ಡಿಸರ್ವ್ಡ್ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ಇತ್ತ ಬಿಗ್ ಬಾಸ್ ಒಟ್ಟಿಗೆ ಒಂದು ಟ್ವಿಸ್ಟ್ ಕೊಡೋ ಥರ ರೂಲ್ಸ್ ಬಗ್ಗೆ ಮತ್ತೆ ಹೈಲೈಟ್ ಮಾಡ್ತಾರೆ. ಅಲ್ಲಿ ಏನೋ ಒಂದು ತಪ್ಪಾಗಿರಬಹುದು ಅನ್ನೋ ಡೌಟ್ ಆ ಕ್ಷಣಕ್ಕೆ ಎಲ್ಲರಿಗೂ ಬರುತ್ತೆ. ಇಲ್ಲಿ ರೂಲ್ಸ್ ಒಮ್ಮೆ ಕ್ಲಿಯರ್ ಆಗಿ ನೋಡಿದ್ರೆ ತುಂಡುಗಳನ್ನ ಸರಿಸಬಹುದು, ಆದರೆ ತಿರುಗಿಸೋದು ಅಥವಾ ಎತ್ತಿಡುವುದು ಬೇಡ. ಪ್ರೋಮೋ ನೋಡಿದ ಮಟ್ಟಿಗೆ ಧನುಷ್ ಅವರು ಯಾವುದೇ ತುಂಡನ್ನ ರೊಟೇಟ್ ಮಾಡಿದಂಗೆ ಅಥವಾ ಪೂರ್ತಿ ಎತ್ತಿಟ್ಟಂಗೆ ಕಾಣಿಸಲ್ಲ. ಅವರು ಸೀದಾ ಸ್ಲೈಡ್ ಮಾಡಿ ಪಜಲ್ ಸಾರ್ಟ್ ಮಾಡಿದಂಗೆ ಕಾಣಿಸುತ್ತೆ. ನನ್ನ ಅಭಿಪ್ರಾಯದಲ್ಲಿ ಇದು ಬಿಗ್ ಬಾಸ್ ಕಡೆಯಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋ ಚಮಕ್. ವ್ಯೂವರ್ಸ್ಗೆ ಶಾಕ್ ಕೊಡೋದು, ಎಪಿಸೋಡ್ಗೆ ಹೈಪ್ ಮಾಡೋದು ಕೂಡ ಉದ್ದೇಶ ಆಗಿರಬಹುದು. ಸದ್ಯದ ಅಪ್ಡೇಟ್ ಪ್ರಕಾರ ಧನುಷ್ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಅನ್ನೋದು ಪಕ್ಕ ವೆಲ್ ಡಿಸರ್ವ್ಡ್ ಅಂತಲೇ ಹೇಳ್ಬೋದು. ಈ ಸೀಸನ್ ಪೂರ ಟಾಸ್ಕ್ಗಳಲ್ಲಿ ಅವರು ಹಾಕಿದ ಎಫರ್ಟ್, ಎನರ್ಜಿ, ಕನ್ಸಿಸ್ಟೆನ್ಸಿ ಎಲ್ಲವೂ ಈ ಗೆಲುವಿಗೆ ಕಾರಣ. ನಿಮ್ಮ ಅಭಿಪ್ರಾಯ ಏನು ಗೈಸ್? ಧನುಷ್ ಕ್ಯಾಪ್ಟನ್ ಆಗೋದು ಡಿಸರ್ವ್ ಅನಿಸುತ್ತಾ ಅಥವಾ ಅಶ್ವಿನ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕಿತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನೂ ಕ್ಲಾರಿಟಿಗೆ ಎಪಿಸೋಡ್ ಬಂದಮೇಲೆ ವೆಯ್ಟ್ ಮಾಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.